ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೋಡ್ಬೋದು, ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೋಸೆಸ್. ಪ್ಲೀಸ್ ಹೆಲ್ಪ್ ಮೀ. ವಾಟ್ ಐ ಡೂ ನೆಕ್ಸ್ಟ್, ವಾಟ್ ಯು ಡೂ ಎಡಿಟ್ ಅವರ್ ಲಾಗಿನ್, ಪ್ಲೀಸ್ ಹೆಲ್ಪ್ ಮೀ. ಸೊ ಈ ರೀತಿಯಾದಂಥ ಒಂದು ಕಾಮೆಂಟ್ಸನ್ನು ವಿದ್ಯಾರ್ಥಿಗಳು ನನಗೆ ಹಾಕಿರುವಂಥದ್ದು, ಜೊತೆಗೆ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಈ ರೀತಿಯಾಗಿ ನೋಡಲಿಕ್ಕೆ ಸಿಕ್ತು. ಸೊ ಯು ಆರ್ ಸ್ಟಾಪ್ಡ್ ಫ್ರಾಮ್ ದಿ CET ಅಡ್ಮಿಷನ್ ಪ್ರೋಸೆಸ್ ಅಂದ್ರೇನು, ನೀವು ಏನಾದರೂ ಟ್ರೈ ಮಾಡ್ತಾಯಿದ್ರೆ ಹೋಗಿ ಈಗ ಏನು ಒಂದು ಇದನ್ನು ಮಾಡಲಿಕ್ಕೆ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಮತ್ತು ಚಾಯ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಈ ಲಿಂಕಿಗೆ ನೀವೇನಾದರೂ ಟ್ರೈ ಮಾಡೋಕ್ಕೆ ಹೋದರೆ, ಸೊ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ಗಳನ್ನು ಹಾಕಿ, ಅಂದರೆ CET ನಂಬರನ್ನು ಹಾಕಿ. ಸೊ ನೀವು ಓಕೆ ಮಾಡಿದಾಗ ಅಲ್ಲೇನು ಬರುತ್ತೆ ಅಂತಂದರೆ, ಯು ಆರ್ ಸ್ಟಾಪ್ಡ್ ಫ್ರಾಮ್ CET ಅಡ್ಮಿಷನ್ ಪ್ರೋಸೆಸ್ ಅಂತ ಬರ್ತಾಯಿದೆ. ಯಾಕೆ ಬರ್ತಾಯಿದೆ ಅಂತಂದರೆ, ಸೊ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ಈ ರೀತಿಯಾಗಿ ಬರ್ತಾಯಿದೆ. ಇಲ್ಲಿ ನೋಡ್ಬೋದು, ಯು ಆರ್ ಸ್ಟಾಪ್ಡ್ ಫ್ರಾಮ್ CET ಅಡ್ಮಿಷನ್ ಪ್ರೋಸೆಸ್ ಅಂತ ಯಾಕೆ ಬರ್ತಾಯಿದೆ ಅಂದರೆ, ನಿಮ್ಮದು ಸೀಟ್ ಸಿಕ್ಕಿಲ್ಲ. ಸೊ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಇದು ಲಿಂಕ್ ಬಿಟ್ಟಿಲ್ಲ. ಯಾಕಂದರೆ ಅವ್ರು ಹೇಳಿಬಿಟ್ಟಿದ್ದಾರೆ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಆಟೋಮೆಟಿಕ್ಲಿ 2ನೇ ರೌಂಡಿಗೆ ಹೋಗ್ತಾರೆ, ಸೆಕೆಂಡ್ ರೌಂಡಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಹಿಂಗಿರಬೇಕಾದ್ರೆ ನೀವು ಲಾಗಿನ್ ಮಾಡಿ ಏನು ಮಾಡೋರು, ನಿಮಗಿಲ್ಲಿ ಯಾವುದು ಚಾಯ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳುವಂಥ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ನಿಮ್ಗೆ ಯಾವುದು ಸೀಟೇ ಸಿಕ್ಕಿಲ್ಲ. ಹೀಗಿರಬೇಕಾದ್ರೆ ನೀವು ಹೋಗಿ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊತ ಅವಶ್ಯಕತೆ ಇಲ್ಲ, ನೀವು ಚಾಯ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಆಫ್ ನಿಮ್ಗೆ ಯಾವುದು ಸೀಟೇ ಸಿಕ್ಕಿಲ್ಲ ಅಂದಮೇಲೆ ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಅಂತ ಬರ್ತಾಯಿದೆ. ಸೊ ರಿಮೈಂಡ್ ಇಟ್, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈ ಥರ ಬರ್ತಾಯಿದೆ. ಅಂದರೆ ಯು ಆರ್ ಸ್ಟಾಪ್ಡ್ ಫ್ರಾಮ್ CET ಅಡ್ಮಿಷನ್ ಅಂತ ಬರ್ತಾಯಿದೆ. ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ಬರ್ತಾ ಇಲ್ಲ. ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂಥವರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಟ್ರೈನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಿಮ್ಗೆ ಯಾವುದೂ ಚಾಯ್ಸೇ ಇಲ್ಲ, ನೀವು ಆಟೋಮೆಟಿಕಲಿ ಸೆಕೆಂಡ್ ರೌಂಡಿಗೆ ಹೋಗಿಬಿಡ್ತೀರಾ. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಕೊಡ್ತಾರೆ. ಬಟ್ ಇದು ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಲಿಂಕನ್ನು ಕೊಟ್ಟಿರುವಂಥದ್ದು, ಅವ್ರುಗಳಿಗೆ ಹೋಗಿ ಆರ್ಡರ್ ಕಾಪಿ ಇರ್ಬೋದು, ಪೇಮೆಂಟ್ ಇರ್ಬೋದು, ಮತ್ತು ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಟ್ಟಿರುವಂಥದ್ದು. ಮತ್ತು ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಇದರ ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.